ನಮಸ್ಕಾರ ಕರ್ನಾಟಕ. ಇದೀಗ ಬಂದ ನ್ಯೂ ಅಪ್ಡೇಟ್ಸ್. ಬಿಗ್ ಬಾಸ್ನಲ್ಲಿ ಇದೀಗ ಬಂದಿರುವಂಥ ಸುದ್ದಿ ಏನಪ್ಪ ಅಂತಂದರೆ, ಬಿಗ್ ಬಾಸ್ ಆಗಿರುವಂತಹ ದ ವಿಲನ್ ಅಂದರೆ ಆ ವಿಲನ್ ಏನು ಮಾತಾಡ್ತಾನೋ ಅವನು ಎಲ್ಲರೂ ಕೂಡ ಆ ಒಂದು ಟಿ ವಿ ಮುಂದ್ಗಡೆ ಕೂತ್ಕೊಳ್ಳೋಕೆ ಹೇಳ್ತಾನೆ. ಕೂತ್ಕೊಂಡ ನಂತರ ಈಗ ಸದ್ಯ ಬಂದಿರುವಂಥ ಟಾಸ್ಕ್ ಇದು ಯಾರ್ಯಾರಿಗೆ ಬಂದಿದೆಪ್ಪ ಅಂದರೆ ಟಾಸ್ಕು ರಜತ್ ಮತ್ತು ಅಶ್ವಿನಿ ಗೌಡ ಹಾಗೂ ಗಿಲ್ಲಿ, ಈ ಮೂರು ಜನಕ್ಕೂ ಕೂಡ ಈ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ. ಏನಪ್ಪ ಆ ಟಾಸ್ಕ್ ಅಂತಂದರೆ, ಇಲ್ಲಿ ರಜತ್ ಮತ್ತು ಗಿಲ್ಲಿ ಹಾಗೂ ಅಶ್ವಿನಿ ಗೌಡಗೆ ಮೊದಲು ಅಶ್ವಿನಿ ಗೌಡ ಮತ್ತು ಗಿಲ್ಲಿಗೆ ನಿಮ್ಗಿಬ್ಬರಿಗೂ ಅಡುಗೆ ಬರುತ್ತಾ ಅಂತೇಳಿ ಕೇಳ್ತಾರೆ. ಅವರು ನಮಗೆ ಅಡುಗೆ ಬರಲ್ಲ, ನಾವು ಅಡುಗೆ ಮಾಡಿಲ್ಲ ಇವತ್ತಿನವರೆಗೂ ಅಂತ ಅನ್ನುವಂಥ ಉತ್ತರವನ್ನು ಕೂಡ ಕೊಡ್ತಾರೆ. ಆಗ ಆ ವಿಲನ್ ಏನು ಮಾಡ್ತಾರೆ, ಹಾಗಾದರೆ ನೀವೇ ಇವತ್ತಿನ ಅಡುಗೆ ಮಾಡಬೇಕು, 24 ಗಂಟೆ ಕೂಡ ನೀವೇ ಅಡುಗೆ ಮಾಡಿ ಈ ಮನರಿಗೆ ಎಲ್ರಿಗೂ ಕೂಡ ಹಾಕಬೇಕು ಎನ್ನುವಂಥದ್ದನ್ನು ವಿಲನ್ ಹೇಳ್ತಾನೆ. ಆ ವಿಲನ್ ಹೇಳಿದ ನಂತರ ಇವರು ಕೂಡ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದೇ ಖುಷಿಗೋಸ್ಕರ ಈ ಈ ಮನೆಯಲ್ಲಿರುವಂಥರೆಲ್ಲರೂ ಇವ್ರಿಗೆ ಅಡುಗೆ ಮಾಡೋಕ್ಕೆ ಬರೋಲ್ಲ, ಹೇಗಪ್ಪ ಮಾಡಿ ಹಾಕ್ತಾರೆ, ಇದು ಬೇರೆ ವಿಲನ್ ಬೇರೆ ಕಿರಿಕಿರಿ ಭಾಳ ಐತಿ, ನಾವು ಟಾಸ್ಕ್ ಬೇರೆ ಆಡಬೇಕು, ಇವ್ರು ಹೆಂಗೆ ಮಾಡ್ತಾರೋ ಹೆಂಗಿಲ್ಲ ಅಡುಗೆ, ಇವರು ಅಡುಗೆ ಮಾಡಿದ್ದನ್ನು ನಾವು ತಿನ್ಬೇಕು ಎನ್ನುವಂತಹ ಒಂದು ಆತಂಕ ಮತ್ತು ಕುತೂಹಲದೊಳಗೆ ಹೆಂಗೆ ಮಾಡ್ತಾರೆ ಅಡುಗೆ ಎನ್ನುವಂಥ ಕುತೂಹಲದೊಳಗೆ ಎಲ್ಲ ಮನೆ ಮಂದಿ ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ. ಈ ಒಂದು ವಿಷಯ ಈ ಗಿಲ್ಲಿ ಮತ್ತು ಈ ಬೆಳಗ್ಗೆ ತಾನೇ ಜಗಳ ಮಾಡಿದ್ದಾರೆ ಇಬ್ಬರು. ಯಾರಪ್ಪ ಅಂತಂದರೆ ರಜತ್ ಮತ್ತು ಅಶ್ವಿನಿ ಗೌಡ. ರಜತ್ ಜಗಳ ಮಾಡಿದರೆ ಅವರಿಬ್ಬರನ್ನು ಕೂಡಿಸ್ಲಿಕ್ಕೋಸ್ಕರ ಈ ಒಂದು ಟಾಸ್ಕ್ ಕೊಟ್ಟಿರ್ಬೋದು, ಅಥವಾ ಗಿಲ್ಲಿ ಮತ್ತು ಅಶ್ವಿನಿ ಅವರನ್ನು ಮತ್ತಷ್ಟು ಹತ್ತಿರದಿಂದ ನೋಡಲಿಕ್ಕೆ ಕೊಟ್ಟಿರ್ಬೋದು, ಅಥವಾ ಅವರು ಹೇಗೆ ಅಡುಗೆ ಮಾಡಾಕ್ತಾರೆ ಅನ್ನೋಂಥ ಕಾರಣಕ್ಕೋಸ್ಕರ ಕೊಟ್ಟಿರ್ಬೋದಾ. ಇದೀಗ ಬಿಗ್ ಬಾಸ್ ಅವರು ಚಿಕನನ್ನು ಕಳಿಸ್ಕೊಟ್ಟಿದ್ದಾರೆ. ಚಿಕನ್ ಮಾಡಿ ಹಾಕಿ ಎಲ್ರಿಗೂ ಊಟ ಮಾಡಲಿ ಅನ್ನುವಂಥ ಟಾಸ್ಕನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿ ಟಾಸ್ಕ್ ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಇದೇ ರೀತಿಯಾಗಿ ಸಣ್ಣ ಪುಟ್ಟ ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಇರ್ತಾನೆ, ಹಾಗೂ ಪಕ್ಕಾ ಮಾಹಿತಿಯೊಂದಿಗೆ ಅಪ್ಡೇಟ್ ಕೊಡ್ತಾ ಇರ್ತಾನೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿ ಕೊಡ್ತಾ ಇರ್ತಾನೆ. ನಮ್ಮ ಚಾನಲ್ಗೆ ಹೊಸಬರಾಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.